ಮುಳಬಾಗಿಲಿನಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀನಿ. ಎಲ್ಲ ಜನರು ನನಗೆ ಒಂದು ಬೆಂಬಲ ನೀಡಬೇಕಂತ ಈ ಸಂದರ್ಭ ಹನುಮನಹಳ್ಳಿ ಪಂಚಾಯತಿ ಬಂಡನಹಳ್ಳಿಯಲ್ಲಿ ಇವತ್ತು ನೂತನವಾಗಿ ಶ್ರೀ ಗಂಗಮ್ಮ ದೇವಿಯ ಒಂದು ಉದ್ಘಾಟನೆ, ಇವತ್ತು ಒಂದು ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದಾರೆ. ಊರಿಗೆ ಮೊದಲಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಏನಿವತ್ತು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಗಂಗಮ್ಮ ದೇವಿ ಈ ಊರಿನಲ್ಲಿರುವ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಮೊದಲಿಗೆ ಆ ತಾಯಿನಲ್ಲಿ ಬೇಡ್ಕೊಳ್ತೇನೆ. ಏನಿವತ್ತು ಈ ಬಂಡನಹಳ್ಳಿಗೆ ಕರೆಸಿ ಇವತ್ತು ಈ ಪ್ರತಿಷ್ಠಾಪನಾ ಸಮಯದಲ್ಲಿ ಎಲ್ಲ ಊರಿನವರು ಎಲ್ಲನೂ ಸೇರಿ ಈ ಒಂದು ಗುಡಿಯನ್ನು ಕಟ್ಟಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾಕೆಂದರೆ ಒಂದು ದೇವಸ್ಥಾನ ಕಟ್ಟಬೇಕಂದ್ರೆ ತುಂಬಾ ಕಷ್ಟ. ಅದರಲ್ಲಿ ಕೆಲವು ಮುಖಂಡರು ಸೇರಿಕೊಂಡು ಈ ಒಂದು ದೇವಸ್ಥಾನ ಆಗಬೇಕು, ಈ ಒಂದು ನೇತೃತ್ವವನ್ನು ತಗೊಂಡಂಥ ನಮ್ಮ ಶ್ರೀನಿವಾಸ್ ಅವರು ಇರ್ಬೋದು, ಮತ್ತು ಸುರೇಶ್ ಅವರು ಇರ್ಬೋದು, ಪ್ರಸನ್ನ ಅವರು, ವೆಂಕಟೇಶ್ ಅವರು, ಶ್ರೀನಿವಾಸ್ ಅವರು ಎಲ್ಲರೂ ಸೇರಿ ಇವತ್ತು ಒಂದು ನಾಗರಾಜ್ ಅವರು ಎಲ್ಲರೂ ಯಾರು ಅವಿತಾಭಾಸಬಾರ್ದು, ಎಲ್ಲರೂ ಸೇರಿ ಇವತ್ತು ಒಂದು ದೇವಸ್ಥಾನವನ್ನು ಕಟ್ಟಿ ಇವತ್ತು ಒಂದು ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಮೊದಲಿಗೆ ಅವರಿಗೆ ಆ ತಾಯಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಏನು ಯಾವುದೇ ಒಂದು ಊರಿನಲ್ಲಿ ಹೋದರೆ ಒಂದು ದೇವಸ್ಥಾನ ಇರಬೇಕು, ಆ ತಾಯಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಇವತ್ತು ನನ್ನ ಈ ದೇವಸ್ಥಾನಕ್ಕೆ ಕರೆಸಿ ಒಂದು ಆ ತಾಯಿಯ ದರ್ಶನ ಪಡೆದಿದ್ದಕ್ಕೆ ತುಂಬ ಧನ್ಯನಾಗಿದ್ದೇನೆ. ಅದು ನಮ್ಮ ಈ ಬಂಡನಹಳ್ಳಿ ಜನಗಳ ಒಂದು ಆಸೆ ಮಹಾನುಭಾವದಿಂದ ನಾನು ಕರೆದು ಇವತ್ತು ಆ ತಾಯಿ ಆಶೀರ್ವಾದ ಪಡ್ಕೊಂಡಿದ್ದೀನಿ. ಈಗಾಗಲೇ ನಾನು ಮುಳಬಾಗಿಲಿನಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀನಿ. ಮುಂದಿನ ದಿನ ಏನಾದರೂ ಅವಕಾಶ ಸಿಕ್ಕಿದಾಗ ಒಂದು ಶಾಸಕರ ಒಂದು ಆಕಾಂಕ್ಷಿಯಾಗಿ ನಾನು ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ನಮ್ಮ ಬಂಡನಹಳ್ಳಿಯ ಎಲ್ಲ ಜನರು ನನಗೆ ಒಂದು ಬೆಂಬಲ ನೀಡಬೇಕಂತ ಈ ಸಂದರ್ಭದಲ್ಲಿ ಆ ದೇವಿಯ ಸನ್ನಿಧಿಯಲ್ಲಿ ಎಲ್ಲರನ್ನ ಬೇಡ್ಕೊಳ್ತಾ, ಅದೇ ರೀತಿ ಇವತ್ತು ಏನು ಭಾಳ ಖುಷಿ ಆಗ್ತದೆ ಆ ತಾಯಿಯ ಒಂದು ಸ್ವರೂಪವನ್ನು ನೋಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಇವತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಗಂಗಮ್ಮ ಮಾತೆ.